ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಮ್ಮ ಸೌತಲ್ಲಿ ಬೆಳಗ್ಗೆ ಎದ್ದರೆ ಸಾಕು, ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗೋವಂಥ ಒಂದು ಒಳ್ಳೆ ರೆಸಿಪಿ. ಮನೆಯಲ್ಲಿ 3 ದಿನ ಮಾಡಿದ್ರೂ ಇನ್ನು 3 ದಿನ ಹೋಟೆಲಲ್ಲಿ ಹೋಗಿ ತಿಂತಾ ಇರ್ತಾರೆ, ಅಷ್ಟು ಫೇವ್ರೇಟ್ ಆಗಿರುತ್ತೆ. ದಟ್ ಈಸ್ ಮಸಾಲೆ ದೋಸೆ. ಮಸಾಲೆ ದೋಸೆ ಎಲ್ಲರೂ ಹೋಟೆಲಲ್ಲಿ ಅಂದರೆ ಅದು ಕ್ಲೀನಾಗಿರುತ್ತೋ ಇರೋದಿಲ್ವೋ ಗೊತ್ತಿಲ್ಲ. ಬಟ್ ಮನೆಯಲ್ಲೇ ನಾವು ಹೋಟೆಲ್ಗಿಂತ ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಮಸಾಲೆ ದೋಸೆಗೆ ಒಂದು ಒಳ್ಳೆ ಬ್ಯಾಟರನ್ನು ರೆಡಿ ಮಾಡಬೇಕು. ಅಂದರೆ ಅದು ಕರೆಕ್ಟ್ ಮೆಷರ್ಮೆಂಟ್ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ಚೆನ್ನಾಗಿರೋದಿಲ್ಲ, ಆ್ಯಕ್ಚುಲಿ ಚೆನ್ನಾಗಿ ಬರೋದಿಲ್ಲ. ಇಡ್ಲಿ ಆಗಲಿ ದೋಸೆ ಆಗಲಿ ಯಾವುದೇ ಆಗಲಿ. ಸೊ ಇಲ್ಲಿ ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಉಡದ ದಾಲ್ ತೊಗೊಂಡಿದ್ದೀನಿ, ಉದ್ದಿನಬೇಳೆ 1 ಗ್ಲಾಸ್ ಉದ್ದಿನಬೇಳೆ. ಇಲ್ಲಿ ನಾನು ಯಾವಾಗ್ಲೂ ಅಕ್ಕಿ ಮತ್ತು ಬೇಳೆನ ಎರಡನ್ನೂ ಮಿಕ್ಸ್ ಮಾಡಿ ನೆನೆಸಲ್ಲ, ಸಪ್ರೇಟಾಗೆ ನೆನೆಸ್ತೀನಿ. 1 ಗ್ಲಾಸ್ ಉದ್ದಿನಬೇಳೆ ಹಾಗೂ ಅರ್ಧ ಗ್ಲಾಸು ತೊಗರಿಬೇಳೆ, ಅರರ್ ದಾಲ್ ಅಂತಾರೆ ಹಿಂದಿಯಲ್ಲಿ. ಅರ್ಧ ಗ್ಲಾಸು ತೊಗರಿಬೇಳೆ ಅದು ಸಹ ಹಾಕ್ಕೊಬೇಕು, ಆವಾಗಲೇ ಮಸಾಲೆ ದೋಸೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಸೊ ಟೋಟಲಾಗಿ 1.5 ಗ್ಲಾಸು ಬೇಳೆ ಆಯಿತು. ಇದನ್ನು 2-3 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡಬೇಕು. ಹಾಗೆ ಪೋಹ ಅಂದರೆ ಅವಲಕ್ಕಿ 1/2 ಗ್ಲಾಸು. ಇದು ಸಾಫ್ಟ್ನೆಸ್ಗೋಸ್ಕರ, ಅಂದರೆ ಸಾಫ್ಟಾಗಿ ದೋಸೆ ಬರಬೇಕು ಅಂತ ಅಂದರೆ ಅವಲಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಸಪ್ರೇಟಾಗಿ ನೆನೆಸ್ಕೋಬೇಕು, ತೊಳೆದು 2-3 ಸರಿ ತೊಳೆದ್ಬಿಟ್ಟು ನೆನೆಸಿ ಇಡಿ. ಸ್ವಲ್ಪ ನೀರು ಹಾಕಿ ನೆನೆಸಿಟ್ರೆ ಸಾಕು, ತುಂಬ ನೀರು ಹಾಕೋದು ಬೇಡ. ಸೊ ಹಾಗೆಯೇ ಇದೆಲ್ಲ ಮೆಷರ್ಮೆಂಟ್ಗೆ ಮೇಯ್ನ್ ಬೇಕಾಗಿರೋದು ರೈಸು. ದೋಸೆಗೆ ಬೇಕಾಗುವಂಥ ನಾನಿಲ್ಲಿ ರೇಷನ್ ರೈಸೇ ತೊಗೊಂಡಿದ್ದೀನಿ. ನೀವು ಇಡ್ಲಿ ರೈಸ್ ತೊಗೊಂಡ್ರೂ ಆಗುತ್ತೆ, ರೇಷನ್ ರೈಸಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಗ್ಲಾಸಲ್ಲಿ, ಸೇಮ್ ಗ್ಲಾಸಲ್ಲಿ ನಾನು 5 ಗ್ಲಾಸ್ ರೈಸನ್ನ ತೊಗೊಂಡು 3-4 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇದನ್ನು ಕಡಿಮೆ ಅಂತ ಅಂದ್ರೂ ನೀವು 6-7 ಅವರು ನೆನೆಸಿಡ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನ ಸೇರಿಸ್ಕೋಬೇಕು, ಜಾಸ್ತಿ ಬೇಡ, ವಿಷ ಬರುತ್ತೆ. ಸ್ವಲ್ಪ 1/4 ಸ್ಪೂನ್ ಆದರೆ ಸಾಕಾಗುತ್ತೆ. ಇದನ್ನು ಹೋಲ್ ಡೇ ಅಂದರೆ 6-8 ಅವರ್ಸು ನೆನೆಸಿಟ್ರೆ ಸಾಕಾಗುತ್ತೆ. ಅಂದರೆ ಡೇ ಟೈಮಲ್ಲಿ ಇದನ್ನು ನೆನೆಸಿ ನೈಟ್ ರುಬ್ಬಿ ನೈಟೆಲ್ಲ ಇದನ್ನು ಫರ್ಮೆಂಟೇಷನ್ಗೆ ಬಿಟ್ಟರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪರ್ಫೆಕ್ಟಾಗಿರುತ್ತೆ. ಇದನ್ನು ಚೆನ್ನಾಗಿ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಇಡಿ. ನೋಡಿ, ಈಗ ಬೇಳೆ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ. ಈ ಬೇಳೆನ ಸಪ್ರೇಟಾಗಿ ಯಾಕೆ ರುಬ್ತಾ ಇದ್ದೀನಿ ಅಂತ ಅಂದರೆ, ಇದನ್ನು ತುಂಬ ಸಾಫ್ಟಾಗಿ ನುಣ್ಣಗೆ ರುಬ್ಬಬೇಕಾಗುತ್ತೆ, ಚೆನ್ನಾಗಿ ಪೇಸ್ಟ್ ಮಾಡಬೇಕಾಗುತ್ತೆ. ದೋಸೆಗೆ ಅದೇ ಥರ, ಇಡ್ಲಿಗಾಗಲಿ ದೋಸೆಗಾಗಲಿ ಅದೇ ಥರನೇ ರುಬ್ಕೊಬೇಕು. ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋದು ಆ ಥರ ಎಲ್ಲ ಬೇಡ, ನುಣ್ಣಗೆ ರುಬ್ಕೊಳ್ಳಿ. ಅದಕ್ಕೋಸ್ಕರ ಸಪ್ರೇಟಾಗಿ ನಾನು ಬೇಳೆನ ನೆನೆಸಿಡ್ತೀನಿ. ಅದು ಆಲ್ಮೋಸ್ಟ್ ಯಾವಾಗಲೂ ಅದೇ ಥರನೇ ಮಾಡ್ತೀನಿ. ಸೊ ಇದನ್ನು ನಾನೀಗ ಸಾಫ್ಟಾಗಿ ರುಬ್ಕೋತಾ ಇದ್ದೀನಿ. ಮತ್ತು ಇದರಲ್ಲಿ ನಾವು ಇಡ್ಲಿನೂ ಮಾಡ್ಬೋದಾ ಅಂತ ಕೇಳಿದ್ರೆ ಇಡ್ಲಿ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಇದರಲ್ಲಿ ತೊಗರಿಬೇಳೆ ಎಲ್ಲ ಬೆರೆಸಿದೆ. ಸೊ ಹಂಗಾಗಿ ಇಡ್ಲಿ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ಇಡ್ಲಿ ತುಂಬ ಟೈಟಾಗಿ ಬರುತ್ತೆ, ಯಾಕಂದರೆ ಎಲ್ಲ ಸಾಫ್ಟಾಗಿ ಪೇಸ್ಟ್ ಮಾಡೋದ್ರಿಂದ. ಇಡ್ಲಿಗೆ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ, ಇಡ್ಲಿಗೆ ಬೇರೆ ಥರ ರುಬ್ಕೋಬೇಕಾಗುತ್ತೆ. ಸೊ ಹಂಗಾಗಿ ಇದರಲ್ಲಿ ಇಡ್ಲಿ ಬರೋದಿಲ್ಲ. ಉತ್ತಪ್ಪಂ ಮಾಡ್ಬೋದು, ಹಾಗೆಯೇ ಪಡ್ಡು ಮಾಡ್ಕೋಬೋದು. ಸೊ ಈ 3 ಒಂದೇ ಬ್ಯಾಟರಿಂದ ಈ 3 ರೆಸಿಪಿನ ನಾವು ಮಾಡ್ಕೋಬೋದು. ಸೊ ಇಲ್ಲಿ ನಾನು ಬೇಳೆ ಎಲ್ಲ ರುಬ್ಕೊಂಡೆ. ಇದೆಲ್ಲ ಏನಪ್ಪ ಅಂತ ಅಂದರೆ, ಸೌತ್ ಇಂಡಿಯನ್ಸ್ ಚೆನ್ನಾಗೇ ಮಸಾಲೆ ದೋಸೆ ಇಡ್ಲಿ ಎಲ್ಲ ಮಾಡ್ತಾರೆ ಅನ್ನೋ ಒಂದು ಇದು. ಆ್ಯಕ್ಚುಲಿ ಅದು ಕರೆಕ್ಟೇ, ನಾವು ಚೆನ್ನಾಗಿ ಮಾಡೋ ಥರ ನಾರ್ತ್ ಇಂಡಿಯನ್ಸ್ಗೆ ಬರೋದಿಲ್ಲ. ಸೊ ನಾನು ಆರ್ಮಿ ಕ್ವಾರ್ಟರ್ಸಲ್ಲಿ ಇರಬೇಕಾದ್ರೆ ದೋಸೆ ಸಂಡೇ ಟೈಮಲ್ಲಿ ನಾನು ದೋಸೆ ಮಾಡ್ತಾಯಿದ್ದೆ. ಸಂಡೇ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 10-12 ಗಂಟೆವರೆಗೂ ಮಾಡ್ತಾನೇ ಇರಬೇಕು. ಯಾಕಂತಂದರೆ ಎಲ್ಲರಿಗೂ, ಎಲ್ಲ ಫ್ರೆಂಡ್ಸ್ಗೂ, ಎಲ್ಲ ಬಿಲ್ಡಿಂಗವ್ರಿಗೂ ಕೊಡಬೇಕಾಗಿತ್ತು, ಅಷ್ಟು ಫೇವ್ರೇಟ್ ಆಗಿರುತ್ತೆ ಅವ್ರಿಗೆ. ಮಸಾಲೆ ದೋಸೆ ಅಂತಂದರೆ ನಾವಿವಾಗ ಹೊರಗಡೆ ಹೋಗಿ ಏನೋ ಒಂದು ಸ್ಪೆಷಲ್ಲು ಊಟ ತಿಂದ್ಕೊಂಡು ಬಂದರೆ ಎಷ್ಟು ಖುಷಿ ಆಗುತ್ತೋ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ಅವರು ಹೊರಗಡೆ ಹೋದರೆ ಆಲ್ಮೋಸ್ಟು ಮಸಾಲೆ ದೋಸೆ ಸಿಕ್ಕಿದ್ರೆ ತಿಂತಾರೆ. ಬಟ್ ಆ ಕಡೆ ಎಲ್ಲ ಮಸಾಲೆ ದೋಸೆಗಳು ಮಾಡೋಕ್ಕೆ ಬರೋಲ್ಲ. ನಾವು ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ನೋಡಿದ್ರೆ ಅಷ್ಟು ಚೆನ್ನಾಗಿರ್ತಾನೆ ಇರಲಿಲ್ಲ. ಚಟ್ನಿ ಅಂತೂ ಬಿಡಿ, ತಿನ್ನೋಕ್ಕೆ ಆಗೋದಿಲ್ಲ ಅವ್ರು ಮಾಡೋ ಚಟ್ನಿ.
ಸೊ ಹಂಗಾಗಿ ನಾವು ಮಾಡೋ ಚಟ್ನಿ ಆಗಲಿ, ದೋಸೆ, ಇಡ್ಲಿ ಎಲ್ಲನೂ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾನು ಪೋಹನ ರುಬ್ಕೋತಾ ಇದ್ದೀನಿ, ಅವಲಕ್ಕಿನ. ಅದು ಅಷ್ಟೇ ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕು ಈ ಥರ ನೋಡಿ. ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ದೋಸೆಗಳು ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟಾಗಿರುತ್ತೆ. ಈಗ ಅಕ್ಕಿನ ರುಬ್ಕೋತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ತರ್ತರಿಯಾಗಿ ರುಬ್ಕೊಳೋದೇನು ಬೇಡ, ಹಾಗೆ ಜಾಸ್ತಿ ನೀರು ಹಾಕೋದು ಬೇಡ ಇದಕ್ಕೆ. ಅಕ್ಕಿ ರುಬ್ಬಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿದ್ರೂ ಅದು ನುಣ್ಣಗಾಗೋದಿಲ್ಲ, ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕು. ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನಪ್ಪ ಇದರಲ್ಲಿ ಅಂತಂದರೆ ಅಂದರೆ ಅನ್ನ ಹಾಕ್ಕೋಬೇಕು. ಬೆಂದಿರೋ ಅಂಥ ಅಕ್ಕಿ ಅಂದರೆ ಅನ್ನನ ನಾವು ಆ್ಯಡ್ ಮಾಡ್ಕೋಬೇಕು. ಒಂದು ಬೊವೆಲ್ಲಷ್ಟಾದ್ರೂ ನಾವು ರೈಸ್ನ, ಕುಕ್ಕುಡ್ ರೈಸ್ನ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ಸೊ ಅದನ್ನು ಸಹ ಸಾಫ್ಟ್ನೆಸ್ಗೋಸ್ಕರನೇ ಆ್ಯಡ್ ಮಾಡೋದು. ಒಳ್ಳೆ ಸಾಫ್ಟಾಗಿ ದೋಸೆ ಚೆನ್ನಾಗಿ ಬರಬೇಕು ಅಂತಂದರೆ ಅನ್ನನ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ನುಣ್ಣಗೆ ಸಾಫ್ಟಾಗಿ ರುಬ್ಕೋಬೇಕು. ಈಗ ನಾನು ಎಲ್ಲ ಅಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಆಲ್ಮೋಸ್ಟು ಎಲ್ಲ ರುಬ್ಬಿ ಆಯಿತು ನೋಡಿ, ಈ ಥರ ಸಾಫ್ಟಾಗಿರಬೇಕು. ದರ್ದರಿಯಾಗೇನು ಬೇಡ. ಇಡ್ಲಿಗೆ ಅಂತ ನಾನು ಹೇಳಿದ್ನಲ್ಲ, ಇಡ್ಲಿಗಾದರೆ ಅಕ್ಕಿನ ಸ್ವಲ್ಪ ನಾವು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ, ದೋಸೆಗಾದರೆ ಸಾಫ್ಟಾಗಿ ರುಬ್ಕೋಬೇಕಾಗುತ್ತೆ. ಇಲ್ಲಿ ಆ್ಯಕ್ಚುಲಿ ನಾನು ಪಾತ್ರೆ ಚಿಕ್ಕದಾಯಿತು ನನಗೆ, ಎಲ್ಲ ಅಕ್ಕಿ ಎಲ್ಲ ರುಬ್ಬಿ ಹಾಕಿದ್ರೆ ಫುಲ್ಲಾಗಿ ಹೋಗ್ಬಿಡ್ತು. ಸೊ ಈಗ ನಾನು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳಬೇಕು. ಸುಮ್ಮನೆ ಹಾಕಿ ರುಬ್ಬಿ ಅದರಲ್ಲಿ ಹಾಕ್ಬಿಟ್ಟು ಎತ್ತಿಟ್ರೆ ಖಂಡಿತ ಅದು ಫರ್ಮೆಂಟೇಷನ್ ಆಗೋದಿಲ್ಲ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಫ್ಟ್ ಆಗೋವರೆಗೂ. ನಾವು ಅಂದರೆ ಬೇಳೆ ಅದು ಎಲ್ಲ ರುಬ್ಬಿರ್ತೀವಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಇದನ್ನು ಪಾತ್ರೆನ, ಇದು ಫುಲ್ಲಾಗಿದೆ, ಫರ್ಮೆಂಟೇಷನ್ ಆಗೋದಕ್ಕೆ ಜಾಗನೇ ಇಲ್ಲ ಇದರಲ್ಲಿ. ಸೊ ಹಂಗಾಗಿ ಇದನ್ನು ಒಂದು ಕಾಲು ಭಾಗನ ನಾನು ತೆಗೆದಿಡ್ತಾ ಇದ್ದೀನಿ, ಅಂದರೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇಷ್ಟು ಮುಕ್ಕಾಲು ಪಾತ್ರೆ ಇದ್ದರೆ ಸಾಕು, ಅದು ಫರ್ಮೆಂಟೇಷನ್ ಆಗಿ ಅದು ಮೇಲೆ ಬರುತ್ತೆ. ಸೊ ಅದು ಆವಾಗ ಕರೆಕ್ಟಾಗಿ ಪಾತ್ರೆಗೆ ಕರೆಕ್ಟಾಗಿರುತ್ತೆ. ಸೊ ಫುಲ್ಲಾಗಿದ್ದರೆ ಏನಾಗುತ್ತೆ ಅಂದರೆ ಹೊರಗಡೆ ಎಲ್ಲ ಚೆಲ್ಲೋಗಿಬಿಡುತ್ತೆ. ಸೊ ಅಕಸ್ಮಾತ್ ಚೆಲ್ಬೋದು ಅಂತೇಳ್ಬಿಟ್ಟು ನಾನು ತಳಕ್ಕೆ ಒಂದು ತಟ್ಟೆನ ಇಡ್ತಾ ಇದ್ದೀನಿ. ಸೊ ಅಕಸ್ಮಾತ್ ಅದು ಚೆಲ್ಲಿದ್ರೆ ಫರ್ಮೆಂಟೇಷನ್ ಆಗಿ ಅದು ಮೇಲೆ ಬಂದು ಹೊರಗಡೆ ಬಂದರೆ ಆ ತಟ್ಟೆ ಒಳಗಡೆ ಚೆಲ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ವೇಸ್ಟ್ ಆಗೋದಿಲ್ಲ ಅಂಥೇಳಿ ಈ ಥರನೇ ಒಂದು ಲಿಡ್ನ ತುಂಬ ಕ್ಲೋಸಾಗಿ, ಅಂದರೆ ಗಾಳಿ ಆಡದೇ ಇರೋವಂಥ ಟೈಟಾಗಿ ಮುಚ್ಕೊಳ್ಳೋ ಅಂಥ ಒಂದು ಲಿಡ್ನ ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ಈ ಥರ ಮಾಡಿದ್ದೀನಿ. ಈಗ ನಾನು ರೆಡ್ ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ರೆಡ್ ಚಟ್ನಿ ಈಗ ನಮ್ಮ ಮನೇಲಿ ಹೆಂಗಂತಂದರೆ, ಮಸಾಲೆ ದೋಸೆ ಮಾಡಿದ್ರೆ ರೆಡ್ ಚಟ್ನಿ, ಕಾಯಿ ಚಟ್ನಿ, ಆಲೂಗೆಡ್ಡೆ ಪಲ್ಯ ಎಲ್ಲನೂ ಬೇಕು. ಸೊ ರೆಡ್ ಚಟ್ನಿಗೆ ಇಲ್ಲಿ 4 ಸ್ಪೂನು ಹುರ್ಗಡ್ಲೆ ಬೇಕು. ಯಾಕಂತಂದರೆ ಇಲ್ಲಿ ಒಂದು 10-15 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಕ್ವಾಂಟಿಟಿ ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಸೊ ಒಂದು 10-15 ಮೆಣಸಿನ್ಕಾಯಿಗೆ ನಾನು ಒಂದು 4 ಸ್ಪೂನು ಹುರ್ಗಡ್ಲೆ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ರುಬ್ಕೊಂಡ್ರೆ ಆ ರೆಡ್ ಚಟ್ನಿ ರೆಡಿಯಾಗುತ್ತೆ. ರೆಡ್ ಚಟ್ನಿ ತುಂಬಾ ಈಸಿ. ಅಷ್ಟು ಮಾಡಿಕೊಂಡ್ರೆ ಅದು ಮಸಾಲೆ ದೋಸೆ ಮೇಲೆ ಹಚ್ಚೋದಕ್ಕೆ ಇದು ಬಳಸ್ತೀವಿ. ಸೊ ರೆಡ್ ಚಟ್ನಿ ಈಗ ರೆಡಿ ಆಗ್ತಾಯಿದೆ. ಅಕ್ಕಿ ಮಸಾಲೆ ದೋಸೆಗೆ ರುಬ್ಬಿರೋಂಥ ಅಕ್ಕಿನ ಮಿನಿಮಮ್ ಅಂದ್ರೂ ಒಂದು 10 hours ಬಿಟ್ಬಿಡಬೇಕು ಅದು ಫರ್ಮೆಂಟೇಷನ್ಗೆ. ಸೊ ನಾನು ರಾತ್ರಿ 10 ಗಂಟೆಯಲ್ಲಿ ರುಬ್ಬಿ ಇಟ್ಟರೆ ಬೆಳಗ್ಗೆ 6 ಗಂಟೆ ಮೇಲೇ ಅದನ್ನು ಓಪನ್ ಮಾಡೋದು. ಅಷ್ಟೊತ್ತಿಗೆ ಚೆನ್ನಾಗಿ ಅದು ಸಾಫ್ಟಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಸೊ ನೀವು ಅಟ್ಲೀಸ್ಟ್ ಅಷ್ಟಂತೂ ಬಿಡಲೇಬೇಕಾಗುತ್ತೆ. ಆ ಥರನೇ ಮಾಡಿ. ರೆಡ್ ಚಟ್ನಿಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಆ್ಯಡ್ ಮಾಡಿ, ಇಲ್ಲ ಹುಣಸೆ ಹಣ್ಣು ಇದ್ದರೆ ಅದನ್ನೇ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಚೆನ್ನಾಗಿರುತ್ತೆ. ರೆಡ್ ಚಟ್ನಿ ಆಲ್ಮೋಸ್ಟ್ ರೆಡಿ ಆಯಿತು ನೋಡಿ. ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಬೆಳಿಗ್ಗೆ 6 ಗಂಟೆಗೆ, ಹಸ್ಬೆಂಡು 7 ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ತಾರೆ. ಸೊ 6 ಗಂಟೆಯಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಚೆನ್ನಾಗೇ ಇದು ಫರ್ಮೆಂಟೇಷನ್ ಆಗಿದೆ ಸಾಫ್ಟಾಗೆ. ಸೊ ಇದು ನಾನೇನು ಸ್ವಲ್ಪ ತೆಗೆದಿಟ್ಟಿದ್ನಲ್ವ ಅದಿದು. ಸೊ ಚೆನ್ನಾಗಾಗಿದೆ. ಅದು ದೊಡ್ಡ ಪಾತ್ರೆಯಲ್ಲಿರೋದು ಹಾಗೇ ಇದೆ.
ಸದ್ಯಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡೋದಕ್ಕೆ ನೋಡಿ ಈ ಥರ ಪೋರ್ಸ್ ಎಲ್ಲನೂ ಬಂದುಬಿಟ್ಟಿರುತ್ತೆ. ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ತುಂಬ ಸಾಫ್ಟ್ ಆಗಿದೆ. ಇದನ್ನು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ 1/2 ಸ್ಪೂನಷ್ಟು ಸಕ್ಕರೆ ಯಾಕಂತಂತಂದರೆ ಹಿಂದೆಗಡೆ ಮಸಾಲೆ ದೋಸೆ ಹಿಂದೆಗಡೆ ಬ್ರೌನ್ ಬರುತ್ತಲ್ವ, ಅದಕ್ಕೆ ಪ್ಲಸ್ ಇದು ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ 1/2 ಸ್ಪೂನ್, ಇಷ್ಟಕ್ಕೆ 1/2 ಸ್ಪೂನ್ ಸಕ್ಕರೆ ಆದರೆ ಸಾಕಾಗುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಅಂತ ಅಂದರೆ ಇದು ಫುಲ್ ಟೈಟ್ ಫರ್ಮೆಂಟೇಷನ್ ಆದಾಗ ಟೈಟ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೆಲ್ಲ ಏನು ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಇದು ಕರೆಕ್ಟಾಗಿದೆ. ಸೊ ಹೋಟೆಲಲ್ಲಿ ಇಷ್ಟು ತಿಕ್ಕಾಗಿರೋದಿಲ್ಲ, ಅವ್ರು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿರ್ತಾರೆ ದೋಸೆಗಳು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು. ನಾವಿಲ್ಲಿ ಮನೇಲಿ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿದೆ. ಸೊ ನೀರೆಲ್ಲ ಏನು ಆ್ಯಡ್ ಮಾಡಿಲ್ಲ ನಾನು. ನೈಟ್ ಎಷ್ಟು ತಿಕ್ಕಾಗಿತ್ತೋ ಹಾಗೇ ಇದೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಅದು ಆಲ್ಮೋಸ್ಟು ಸ್ವಲ್ಪ ಸಾಫ್ಟಾಗಿ ತಿಕ್ಕಾಗಿರೋದಿಲ್ಲ, ಕರೆಕ್ಟಾಗಿರುತ್ತೆ. ಇಲ್ಲಿ ನಾನು ಕಡಲೆಬೀಜ ಚಟ್ನಿ ಬೇಕು ಅಂತಂದರೆ, ಕಾಯಿ ಚಟ್ನಿ ಬೇಡ, ಬರೀ ಕಡಲೆಬೀಜ ಚಟ್ನಿ ಬೇಕು ಅಂತ. ಇದನ್ನು ಒಂದು ಸ್ಪೆಷಲ್ಲಾಗಿಯೇ ಒಳ್ಳೆ ಟೇಸ್ಟ್ ಬರಬೇಕು ಅಂತ ಅಂದರೆ ಈ ಥರ ಮಾಡ್ಕೊಳ್ಳಿ. ಅಂದರೆ ಕಡಲೆಬೀಜ ಜೊತೆಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಡ್ರೈ ಫ್ರೈ ಮಾಡ್ಕೊಳ್ಳೋದು. ಈ ಥರ ಅರ್ಧ ಕಡಲೆಬೀಜ ಆದಮೇಲೆ ಇದನ್ನೆಲ್ಲ ಹಾಕ್ಕೊಬೇಕು. ಸ್ವಲ್ಪ ಒಂದು ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಏನು ತುಂಬ ರೋಸ್ಟ್ ಮಾಡಬೇಕು ಅಂತೇನಿಲ್ಲ, ಕಡಲೆಬೀಜ ಒಂದು ಕರೆಕ್ಟಾಗಿ ರೋಸ್ಟ್ ಆದರೆ ಸಾಕು. ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ರೋಸ್ಟ್ ಆದರೆ ಸಾಕಾಗುತ್ತೆ. ಇದರಲ್ಲಿ ಇನ್ನೊಂದು ಏನಪ್ಪ ಮೇಯ್ನ್ ಟಿಪ್ಸು ಅಂತಂದರೆ, ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಳಿಸ್ತಾ ಇದ್ದೀನಿ. ಸೊ ಲಂಚ್ಗೋಸ್ಕರ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಮಾಡಿದ್ರೆ ಲಂಚ್ಗೋಸ್ಕರನೇ ಬೇರೆ ಥರ ಚಟ್ನಿ ಮಾಡೋದು. ಅಂದರೆ ಇದರಲ್ಲಿ ಸ್ವಲ್ಪ ಒಂದು 1/2 ಸ್ಪೂನಷ್ಟು ನಾವು ಆಯಿಲ್ನ ಆ್ಯಡ್ ಮಾಡಿ ರೋಸ್ಟ್ ಮಾಡಿದ್ದೀವಿ ಅಂತ ಅಂದರೆ, ಅದನ್ನು ಡ್ರೈ ರೋಸ್ಟ್ ಮಾಡಿದ್ರೆ ಅದು ಇನ್ನು ಸಾಯಂಕಾಲದವರೆಗೂ ಕೆಡೋದಿಲ್ಲ ಚಟ್ನಿ. ಹಾಗೆ ಆಲೂಗೆಡ್ಡೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ ನಾನು. ಸಿಪ್ಪೆ ತೆಗೆದಿದ್ದೀನಿ, ಯಾಕಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಸಿಪ್ಪೆ ತೆಗೆದು ಬೇಯೋದಕ್ಕೆ 2 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಆಲೂಗೆಡ್ಡೆನ ಒಂದು ಕಡೆ ಆಲೂಗೆಡ್ಡೆ ಬೇಯ್ತಾ ಇದೆ. ಸೊ ಈಗ 2 ಥರ ಚಟ್ನಿ ರೆಡಿ ಆಯಿತು, ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಈಗ ದೋಸೆ ಮಾಡೋಣ ಅಂತೆ. ಮಸಾಲೆ ದೋಸೆ ಮಾಡೋದಕ್ಕೆ ಮೇನ್ ಟಿಪ್ಸ್ ಏನಂತಂದರೆ, ತವಾನ ಫಸ್ಟು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡಿ ಅದನ್ನು ಕಡಿಮೆ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ಬಿಸಿ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಒರೆಸ್ಬೇಕು. ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಒರೆಸಿ, ಆ ಥರ ಮಾಡೋದ್ರಿಂದ ಇವಾಗ ನಾವು ಈ ಸ್ಪೂನಲ್ಲಿ ತಿರುಗಿಸ್ಬೇಕಾಗುತ್ತಲ್ವ, ತುಂಬ ಕಾದರೆ ಏನಾಗುತ್ತೆ ಅಂತಂದರೆ ಆ ಸ್ಪೂನ್ಗೆ ಹತ್ಕೊಂಡು ಚೆನ್ನಾಗಿ ಅದು ರೌಂಡಾಗಿ ಬರೋದಿಲ್ಲ ಮಸಾಲೆ ದೋಸೆ. ಸೊ ಹಂಗಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು. ಇದಕ್ಕೆ ತುಪ್ಪ ಇಲ್ಲ ಅಂತಂದರೆ ಆಯಿಲ್ನ ಆ್ಯಡ್ ಮಾಡಿ ಸ್ವಲ್ಪ ಬೆಂದ ನಂತರ, ಈಗ ಫ್ಲೇಮ್ ಹೈ ಮಾಡ್ತಾಯಿದ್ದೀನಿ ನಾನು, ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬೆಂದ ನಂತರ ಒಂದು 30 ಸೆಕೆಂಡ್, ಒಂದು 10 ಸೆಕೆಂಡ್ಗೋಸ್ಕರ ನಾವು ಅದನ್ನು ಉಲ್ಟಾ ಮಾಡಿ ಹಾಕೋಣ. ಯಾಕಂದರೆ ಮೇಲೆ ಇರೋದು ಸ್ವಲ್ಪ ಬೆಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು. ತುಂಬಾ ರೋಸ್ಟ್ ಮಾಡೋದೇನು ಬೇಕಿಲ್ಲ, ಸ್ವಲ್ಪ ಒಂದು 10 ಸೆಕೆಂಡ್ ಆದರೆ ಸಾಕಾಗುತ್ತೆ. ನೋಡಿ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಸೊ ಈಗ ಇದಕ್ಕೆ ನಾವು ರೆಡ್ ಚಟ್ನಿ ಅಪ್ಲೈ ಮಾಡೋಣ. ಈ ಥರ ಅಪ್ಲೈ ಮಾಡಿ, ಅದು ಒಂದು ರೆಡ್ ಚಟ್ನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಸಾಲೆ ದೋಸೆ ತಿನ್ನಬೇಕಾದ್ರೆ. ಸೊ ರೆಡ್ ಚಟ್ನಿ ಅಪ್ಲೈ ಮಾಡಿಬಿಟ್ಟು ಆಲೂಗೆಡ್ಡೆ ಪಲ್ಯನ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಈ ಥರ ಆಲೂಗೆಡ್ಡೆ ಪಲ್ಯ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹೇಗೆ ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಒಂದು ಪರ್ಫೆಕ್ಟ್ ಮಸಾಲೆ ದೋಸೆ ರೆಡಿಯಾಗಿದೆ. ಹೋಟೆಲ್ಗಿಂತ ತುಂಬ ರುಚಿಯಾಗಿದೆ, ಆರೋಗ್ಯಕರವಾಗಿದೆ. ಸೊ ನೀವು ಮನೆಯಲ್ಲಿ ಈ ಥರ ಒಂದು ಆರೋಗ್ಯಕರವಾದ ಮಸಾಲೆ ದೋಸೆನ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಕೊಡಿ. ಆರೋಗ್ಯವಾಗೂ ಇರುತ್ತೆ, ಬಾಯಿ ರುಚಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಂತೇಳಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಡಿಶ್ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.